ಎಲ್ಲರಿಗೂ ನಮಸ್ಕಾರ. ಬುದ್ಧ ಬಸವ ಅಂಬೇಡ್ಕರನ್ನು ನನ್ನ ಮನದ ಅಂಗಳದಲ್ಲಿ ನೆನೆಯುತ್ತಾ ಇಂದು ನನಗೆ ತುಂಬ ಹರ್ಷ ವ್ಯಕ್ತವಾಗ್ತಿದೆ. ಯಾಕೆಂದರೆ ನಾನು ಇಂದು ಶೈಕ್ಷಣಿಕ ಅರ್ಹತೆ ಪಡ್ಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿದ್ದು, ಆರೋಗ್ಯ ಸೇವೆಯಲ್ಲಿ ತೊಡಗಿದ್ದು, ವಿಕಲಚೇತನರ ಸೇವೆಯಲ್ಲಿ ತೊಡಗಿದ್ದು, ಇನ್ನು ಇತ್ಯಾದಿ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ನನ್ನನ್ನು ಉಲ್ಲೇಖ ಒಂದರಂತೆ ಗೌರವಾನ್ವಿತ ಘನ ಕರ್ನಾಟಕ ಸರ್ಕಾರ ನನ್ನನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯೆಯಾಗಿ ನಾಮನಿರ್ದೇಶನ ಮಾಡಿರುವುದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉನ್ನತ ಸಚಿವರು, ಶಿಕ್ಷಣ ಸಚಿವರು, ಮಾನ್ಯ ಎಲ್ಲ ಸಚಿವರುಗಳಿಗೆ ಹಾಗೂ ಕರ್ನಾಟಕ ಸರ್ಕಾರದ ಸಮಸ್ತ ಆಡಳಿತಕ್ಕೆ ನಾನು ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಈ ಕಲಬುರಗಿಯಲ್ಲಿ ಇರುವಂಥ ನಮ್ಮ ಖಂಡ್ರೆ ಸಾಹೇಬ್ರವರಿಗೂ, ಆಮೇಲೆ ಮುನಿಯಪ್ಪ ಸಾಹೇಬ್ರವರಿಗೂ, ಆಮೇಲೆ ಈಶ್ವರ್ ಖಂಡ್ರೆ ಸಾಹೇಬ್ರವರಿಗೂ, ಇನ್ನೂ ಉಳಿದಂಥ ರಹೀಮ್ ಖಾನ್ ಸರ್ ಅವರಿಗೂ ಎಲ್ಲರೂ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಜೊತೆಗೆ ನಾಟಿಕರ್ ಸರ್ ಅಣ್ಣನವರಿಗೂ ಕೂಡ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ, ಧನ್ಯವಾದಗಳನ್ನು ಕೂಡ ಸಲ್ಲಿಸುತ್ತೇನೆ. ಅದೇ ರೀತಿ ನನ್ನ ಪಕ್ಕದಲ್ಲಿರುವಂಥ ಜಾಗೀರ್ದಾರ್ ಅಣ್ಣನವರಿಗೂ ಕೂಡ ತುಂಬ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೊತೆಯಾಗಿ ಇನ್ನೊಂದು ಹರ್ಷ ಏನು ಅಂತಂದರೆ, ನಾನು ಈ ಒಂದು ವಿಶ್ವವಿದ್ಯಾಲಯದಲ್ಲೇ ಕಾಲಿಟ್ಟು ನನ್ನ PhD ಅಧ್ಯಯನವನ್ನು ಕೂಡ ಮುಗಿಸ್ಕೊಂಡಿರುವಂಥದ್ದು. ಇದಕ್ಕೆಲ್ಲಕ್ಕೂ ಕೂಡ ಕಾರಣೀಕರ್ತರಾಗಿರುವಂಥ ನನ್ನ ಯಜಮಾನರಾಗಿರುವಂಥ ನನ್ನ ಸುಮಂತ್ ಕಟ್ಟಿಮನಿಯವರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ನನ್ನ ತಂದೆ ಆಗಿರುವಂತಹ ತಾಯಿ ದಾನಮ್ಮ ಮತ್ತು ಮಲ್ಲಪ್ಪ ಕಟ್ಟಿಮನಿಯವರು ಕೂಡ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ನನ್ನ ಚಿಕ್ಕಮ್ಮವನಾಗಿರುವಂಥ ಶಿವಕಾಂತಮ್ಮ ಶಂಕರ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ಈ ವಲಯದಲ್ಲಿ ಅಂದರೆ ಸಿಂಡಿಕೇಟ್ ಮೆಂಬರ್ ಆಗಿ ನನಗೆ ನನಗೆ ತಿಳಿದಿರುವಂತಹ ಎಲ್ಲ ಸೇವೆಗಳನ್ನು ಈ ಒಂದು ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನಾನು ಸೇವೆ ಸಲ್ಲಿಸುತ್ತೇನೆ ಅಂತ ಮಾತು ಕೊಡುತ್ತಾ, ನನ್ನ ಖರ್ಗೆ ಸರ್ ಅವರಿಗೆ ಇನ್ನೊಮ್ಮೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇಲ್ಲಿಗೆ ನನಗೆ 2 ಮಾತನ್ನು ಆಡಲು ಹರ್ಷ ವ್ಯಕ್ತಪಡಿಸಿರುವಂಥ ಲಿಂಗರಾಜ್ ಸರ್ ಅವರಿಗೆ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಭಾಗದ ಯೂನಿವರ್ಸಿಟಿಯಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳನ್ನು, ನಮ್ಮ ವಿದ್ಯಾರ್ಥಿನಿಗೆ ಆಗಿರುವಂಥ ಅನಾನುಕೂಲತೆಗಳನ್ನು ಎಷ್ಟಾಯಿತು ಅಷ್ಟರ ಮಟ್ಟಿಗೆ ನಾನು ಸೇವೆ ಸಲ್ಲಿಸುತ್ತೇನೆ ಅನ್ನುವಂತಹ ದೃಢವಾದಂಥ ನಂಬಿಕೆಯ ಮಾತು ಕೊಡುತ್ತಾ ಇಲ್ಲಿಗೆ ನನ್ನ ಒಂದು ಮಾತಿಗೆ ವಿರಾಮ ಕೊಡುತ್ತೇನೆ. ಇನ್ನೊಮ್ಮೆ ಎಲ್ಲರಿಗೂ ನನ್ನ ಮಾತನ್ನು ಆಲಿಸಿರುವಂಥ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.